ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿಗೆ ಮತ್ತೊಂದು ಕಿರೀಟ, ಚೌಡಿಕೊಪ್ಪ 1. ಮತ್ತೆ ದಾಳಿಯಲ್ಲಿ ಚೌಡಿಕೊಪ್ಪ ತಂಡದ ಓಂ ಪ್ರಕಾಶ್. ಈ ಬಾರಿ ಅದ್ಭುತವಾದ ಒಂದು ಬ್ಯಾಕ್ವರ್ಡ್ ಕ್ಷಣಾರ್ಧದಲ್ಲಿ ಒಂದು ಹೊಡೆತವನ್ನ ಸಾಧಿಸಿಕೊಂಡಿದ್ದಾರೆ ಜಯಮಾತಾ. ದಾಂಡೇಲಿಯ ಕಬಡ್ಡಿ ಆಟ ಆಡುವ ಯುವಕರು ಪ್ರಶಸ್ತಿ ಮೇಲೆ ಪ್ರಶಸ್ತಿ ಹೊತ್ತು ತರುತ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಆಟ, ಆತ್ಮವಿಶ್ವಾಸ. ಇದರಿಂದ ದಾಂಡೇಲಿಯ ಹೆಸರು ನಿಧಾನವಾಗಿ ಬೆಳೆಯುತ್ತಿದೆ. ಶ್ರೀ ಮಾರಿಕಾಂಬಾ ಕಬಡ್ಡಿ ಗೆಳೆಯರ ಬಳಗ ಹಸುವಂತೆ ಇವರ ಆಶ್ರಯದಲ್ಲಿ ಆಯೋಜಿಸಿದ ತೃತೀಯ ವರ್ಷದ ಮ್ಯಾಚ್ ಕಬಡ್ಡಿ ಪ್ರೊ ಮಾದರಿಯ ಹೊನ್ನಲು ಬೆಳಕಿನ ಆಟದಲ್ಲಿ ನಮ್ಮ ದಾಂಡೇಲಿಯ ಯುವಕರು ಸ್ಪರ್ಧಿಸಿ ದ್ವಿತೀಯ ಬಹುಮಾನವನ್ನು ಗೆದ್ದು ದಾಂಡೇಲಿಗೆ ಕೀರ್ತಿ ತಂದಿದ್ದಾರೆ. ಹೀಗೆ ಸತತ 3ನೇ ಬಾರಿ ದ್ವಿತೀಯ ಪ್ರಶಸ್ತಿಯನ್ನು ಗೆದ್ದು ಗಮನ ಸೆಳೆದಿದ್ದಾರೆ. ಮುಂದೆ ಕೂಡ ಹೀಗೆ ಇವರ ಪ್ರತಿಭೆ ಬೆಳೆಯಲಿ ಮತ್ತು ಪ್ರಥಮ ಸ್ಥಾನ ಪಡೆದು ದಾಂಡೇಲಿಗೆ ಹೆಸರು ಬೆಳಗಿಸಲಿ ಎಂದು ಸಮಸ್ತ ದಾಂಡೇಲಿ ಹಾಗೂ ಕಾಳಿ ಕನ್ನಡ ವಾಹಿನಿಯ ಶುಭ ಹಾರೈಕೆ. ಚೌಡಿಕೊಪ್ಪ ತಂಡದ ಪ್ರಮುಖ ದಾಳಿಗಾರ ಓಂ ಪ್ರಕಾಶ್ ಒಂದು ಸುಲಭವಾದ ರನ್ನಿಂಗ್ ಅಂಡ್ ಟಚ್ ಮುಖೇನ 1 ಅಂಕ ಚೌಡಿಕೊಪ್ಪ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 4 ಮೈನಹಳ್ಳಿ 3 ಚೌಡಿಕೊಪ್ಪ. 1 ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಅದ್ಭುತವಾದ ಟ್ಯಾಕಲ್. 13-9 ಮೈನಹಳ್ಳಿ ತಂಡದ ಪರವಾಗಿ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 1+2 3 ಪಾಯಿಂಟ್. ಮೈನಹಳ್ಳಿ 16, ಚೌಡಿಕೊಪ್ಪ 9. ಹದಿನಾರು 9 ಮೈನಹಳ್ಳಿ, 10 ಚೌಡಿಕೊಪ್ಪ. ಸ್ಥಳೀಯರಿಂದ ಸೇತುವೆ ಕಾರ್ಯ ಪ್ರಾರಂಭ. ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಬೈಲ್ಪಾರ್ ಮತ್ತು ಐಪಿಎಂ ಸೇತುವೆ ಕಾರ್ಯ ಅಲ್ಲಿಯ ಸ್ಥಳೀಯರೇ ಶ್ರಮದಾನದ ಮೂಲಕ ಪ್ರಾರಂಭ ಮಾಡಲಾಗಿದೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಬೈಲ್ಪಾರ್ ಮತ್ತು ಐಪಿಎಂ ಸೇತುವೆ ಕಳೆದ ವರ್ಷ ಸುರಿದ ಮಳೆ ಉಂಟಾದ ಪ್ರವಾಹಕ್ಕೆ ದಾಂಡೇಲಿಯ ಐಪಿಎಂ ಸಂಪರ್ಕಿಸುವ ರಸ್ತೆಯ ಸೇತುವೆ ಸಂಪೂರ್ಣ ಕಿತ್ತುಕೊಂಡು ಹೋಗಿತ್ತು. ಆದ್ದರಿಂದ ತಾವೇ ಮುಂದಾಗಿ ಸ್ಥಳೀಯರು ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಆದರೆ ಕಾರ್ಯ ಮಾಡಿದರೂ ಅದು ಪೂರ್ಣತಃ ಗಟ್ಟಿಯಾಗುವ ಸಂಭವವಿಲ್ಲವೆಂದು ಅಲ್ಲಿಯ ಸ್ಥಳೀಯರು ನಮ್ಮ ವಾಹಿನಿಯ ಮೂಲಕ ಹೇಳಿಕೊಂಡರು. ಅದೇನೆಂದರೆ, ಸೇತುವೆಯ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಗಿಡಗಂಟೆಗಳು ಬೆಳೆದು ಸೇತುವೆಗೆ ಅಡ್ಡಿಯಾಗಿ ಸೇತುವೆ ಹಾಳಾಗಲು ಕಾರಣವಾಗುತ್ತವೆ. ಇದರ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಮುಂದಿನ ಮಳೆಗಾಲದಲ್ಲಿ ಇದನ್ನು ಕತ್ತರಿಸುವ ಎಂದು ಹೇಳಿಕೆ ನೀಡಿದರಂತೆ. ಹೀಗೆ ಅಧಿಕಾರಿಗಳು ನಿಷ್ಕಾಳಜಿ ವಹಿಸಿದರೆ ಗತಿಯೇನು? ಮಳೆಗಾಲದಲ್ಲಿ ಇದರ ಸಮಸ್ಯೆ ಇನ್ನೂ ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ಅಲ್ಲಿನ ಗಿಡಮರಗಳನ್ನು ಕಡಿದು ಸೇತುವೆಯ ನಿರ್ಮಾಣ ಗಟ್ಟಿ ಮಾಡಿದರೆ
ಸೇತುವೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಸ್ಥಳೀಯರ ಅಭಿಪ್ರಾಯ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸೇತುವೆ ನಿರ್ಮಾಣಕ್ಕೆ ಯಾವ ಸಮಸ್ಯೆ ಇದೆ ಎಂದು ಪರೀಕ್ಷಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ನಗರದಲ್ಲಿ ಕರಾಟೆ ಪರೀಕ್ಷೆ. ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ದಾಂಡೇಲಿ ಕರಾಟೆ ಕ್ಲಾಸಿನ ಅಡಿಯಲ್ಲಿ ಕರಾಟೆ ಕಲಿಯುವ ಹುಡುಗರಿಗೆ ಕರಾಟೆ ಕಲಿಸಿ ಕರಾಟೆ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 35ರಿಂದ 40 ಹುಡುಗ ಮತ್ತು ಹುಡುಗಿಯರು ಭಾಗವಹಿಸಿ ತಮ್ಮ ತಮ್ಮ ಸಾಧನೆಯನ್ನು ತೋರಿಸಿದರು. ಇವರ ಗುರುಗಳಾದ ಕರಾಟೆ ಮಾಸ್ಟರ್ ರಿಯಾಜ್ ಬೀಡಿಕರ್ ಮತ್ತು ಯಾಕೂಬ್ ಶೇಖ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಪರೀಕ್ಷೆಗೆ ಧಾರವಾಡ ಜಿಲ್ಲೆಯ ಹಂಶಿ ಅನ್ನಪ್ಪರವರು ಆಗಮಿಸಿದರು. ಪರೀಕ್ಷೆಗೆ ಕುಳಿತಿರುವ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿದರು ಮತ್ತು ಮಕ್ಕಳ ಉತ್ಸಾಹವನ್ನು ನೋಡಿ ಸಂತಸಗೊಂಡು ಮಾತನಾಡಿದರು. ದಾಂಡೇಲಿ ಹುಡುಗರಲ್ಲಿ ಪ್ರತಿಭೆ ಇದೆ, ಅದು ಇನ್ನೂ ಬೆಳೆಯಲಿ, ಮುಂದೆ ಬರೆಯಲಿ ಎಂದು ಶುಭ ಹಾರೈಸಿದರು. ಪತಿ ಪತ್ನಿಯರ ಜಾಲ ಬಿಚ್ಚಿದ ಪೊಲೀಸರು. ಜಿಲ್ಲೆಯ ಕಾರವಾರಿನಲ್ಲಿ ಉರುವಲು ಕಟ್ಟಿಗೆ ತರಲು ಕಾಡಿಗೆ ತೆರಳಿದಾಗ ಯಾರೂ ಹೊಡೆದ ಗುಂಡು ತಾಗಿ ಕೈಗೆ ಗಾಯವಾಗಿದೆ ಎಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪೊಲೀಸರ ಬಳಿಯೇ ಕತೆ ಕಟ್ಟಿದ ದಂಪತಿಯಿಂದ ಅಸಲಿ ಸತ್ಯವನ್ನು ಕಕ್ಕಿಸುವಲ್ಲಿ ಕಾರವಾರ ತಾಲೂಕಿನ ಕದ್ರಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರವಾರದ ಮಲ್ಲಾಪುರ ಠಾಣಾ ವ್ಯಾಪ್ತಿಯ ಗೋಯರದಲ್ಲಿ ಡಿಸೆಂಬರ್ 4ರಂದು ಕಾಡಿಗೆ ಕಟ್ಟಿಗೆ ತರಲು ತೆರಳಿದಾಗ ಯಾರೂ ಹೊಡೆದ ಗುಂಡು ಪತ್ನಿಗೆ ತಾಗಿದೆ ಎಂದು ಹೇಳಿ ಆಕೆ ಪತಿ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದರು. ಕೊನೆಗೆ ಪೊಲೀಸರು ಆರೋಪಿ ರಮೇಶ್ ದೇಸಾಯಿಯನ್ನು ವಿಚಾರಣೆಗೊಳಪಡಿಸಿದಾಗ ತಾನು ಹೆಂಡತಿ ಮೇಲೆ ಸಂಶಯಗೊಂಡು ಮನೆಯಲ್ಲಿದ್ದ ನಾಡ ಬಂದೂಕಿನಿಂದ ಗುಂಡು ಹಾರಿಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಕೊನೆಗೆ ಆತನನ್ನು ಬಂಧಿಸಿರುವ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. गो आता येऊन गेलो गो गेला स्टेशन गेला बरं गे हे करा टेन्शन काय नका कमी येतात हां. ನವ ದಂಪತಿಗಳಿಗೆ ಶುಭಾಶಯಗಳು. ದಾಂಡೇಲಿಯ ಛಾಯಾಗ್ರಾಹಕರಾದ ಸಂತೋಷ್ ಇವರು ತನ್ನ ಬಾಳ ಸಂಗಾತಿಯಾದ ರೂಪಾ ಇವಳನ್ನು ತನ್ನ ಬದುಕಿನ ಪಯಣದಲ್ಲಿ ಸೇರಿಸಿಕೊಂಡಿದ್ದಾರೆ. ಇವರ ಬಾಳು ಬೆಳಕಾಗಲಿ, ಇವರ ದಾಂಪತ್ಯ ಜೀವನ ಸುಖಕರವಾಗಲಿ ಎಂದು ಅವರ ಗೆಳೆಯರಾದ ಲತೇಶ್ ಚಾಟ್ಲಾ, ದಾಂಡೇಲಿಯ ಛಾಯಾಚಿತ್ರ ಗ್ರಾಹಕರ ಸಂಘ, ದಾಂಡೇಲಿಯ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಸಪ್ತಪದಿ ತುಳಿಯುವ ನವದಂಪತಿಗಳಿಗೆ ಹಾರ್ದಿಕ ಶುಭಾಶಯಗಳು. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು
9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.